ಒಂದು ರುಚಿಕರವಾದಂತಹ ಅವಲಕ್ಕಿ ಮಾಡೋಣ ಬನ್ನಿ. ಈಗ ಇದು ಸಾಸಿವೆ, ಸ್ವಲ್ಪ ಜೀರಿಗೆ, ಕಡಲೆಬೇಳೆ, ಶೇಂಗಾ ಬೀಜ, ಅರ್ಧ ಚಮಚ ಉದ್ದಿನಬೇಳೆ. ಈಗ ಧನಿಯಾ ಕಾಳು ಒಂದು 3-4 ಕಾಳು ಹಾಕಿದ್ರೆ ಫ್ಲೇಮ್ ಆಫ್ ಮಾಡಿಸ್ಬೇಕು. ಮತ್ತೆ ಸ್ವಲ್ಪ ಇಂಗು, ಮೆಣಸಿನಕಾಯಿನ ನಾವು ಹಾಗೆ ಬಿಟ್ಕೊತೀವಿ ಅಂದ್ರೆ ಚೆನ್ನಾಗಿ ಎಣ್ಣೆನಲ್ಲಿ ಕರ್ಕೋಬಹುದು ಅಂದ್ರೆ ಪ್ರಾರಂಭದಲ್ಲಿ ಸಾಸಿವೆ ಹಾಕಿದಾಗಲೇ ಕರ್ಕೋಬಹುದು. ನಾನು ಪರಿಮಳ ಚೆನ್ನಾಗಿರುತ್ತೆ ಅಂತ ಕೊನೆಯಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 10 ಸೆಂಟಿಮೀಟರ್ ಈಗ ಇದೇ ಎಣ್ಣೆಗೆ ಬಿಸಿನದೇ ಅದು ಒಳ್ಳೆ ಕಡಿಮೆ ಮಾಡಿದ್ಮೇಲೆ ನಾವು ಇದನ್ನ ಹಾಕೋಬೇಕು. ಕೈ ಆಗ್ತದೆ. ಇದಕ್ಕೆ ಒಂದು ಫ್ರೆಶ್ ಕಾಯಿ ತುರಿಯನ್ನು ನಾನು ಒಂದು ಅರ್ಧ ಬಟ್ಲಷ್ಟು ತಗೊಂಡಿದ್ದೀನಿ. ಒಂದು ಅರ್ಧ ಚಮಚ ಉಪ್ಪು ಮತ್ತು ಬೆಲ್ಲ. ಈಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಮತ್ತು ಬೆಲ್ಲ ಅಥವಾ ಸಕ್ಕರೆ ಎರಡರಲ್ಲಿ ಯಾವುದನ್ನಾರು ಹಾಕೋಬಹುದು, ಚೆನ್ನಾಗಿರುತ್ತೆ. ಫ್ರೆಶ್ ಕಾಯಿ ತುರಿ ಆದ್ರೆ ಬಹಳ ಚೆನ್ನಾಗುತ್ತೆ, ರಸ ಬಿಡುತ್ತೆ. ನೀವು ನೋಡಿ ಹಿಂಗೆ ರಸ ಬಿಡುತ್ತೆ. ಸೊ ಇದರಲ್ಲಿ ನಾವೀಗ ಒಗ್ಗರಣೆ ಮಾಡ್ಕೊಂಡಿದ್ದೀವಿ. ಕಾಯಿ ರಸ ಬಿಡೋವರೆಗೂ ಇದನ್ನ ಈಗ ಅವಲಕ್ಕಿ 2 ಬಟ್ಲು ಅವಲಕ್ಕಿ ಹಾಕಿ ಇಬ್ಬರಿಗೆ ಹಾಕುವಷ್ಟು. ಇದು ಪೇಪರ್ ಅವಲಕ್ಕಿ. ಇದನ್ನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಸೇರಿಸ್ಕೊಂಡು ಅವಲಕ್ಕಿ ರೆಡಿ. ನೀರು ಹಾಕೋದೇ ಬೇಡ, ನಾವು
ಏನು ಕಾಯಿಲೆ ಕಾಯಿನ ರಸ ಇರುತ್ತೆ ಅದರಲ್ಲಿ ಅದು ಕಲ್ಸ್ಕೊಳ್ಳುತ್ತೆ. ಹಾಗೆ ಇಟ್ಕೊಂಡಿರುವಂತ ಉಳಿದ ಕಾಯಿ ತುರಿಯನ್ನು ನಾವು ಸೇರಿಸ್ಕೊಂಡು ಕಾಯಿ ತುರಿ ಹಾಕ್ಬೋದು. ಕೆಲವರು ಕ್ಯಾರೆಟ್ ಅನ್ನ ಹಾಕೊಳ್ತಾರೆ, ಕೆಲವರು ಸೌತೆಕಾಯಿನ ಹಾಕೊಳ್ತಾರೆ. ಆದ್ರೆ ಅದು ತಿನ್ನ ಕೆಲವೇ ಕ್ಷಣಗಳ ಮುಂಚೆ ನಾವು ಸೇರಿಸ್ಕೋಬೇಕಾಗುತ್ತೆ. ಇಲ್ಲಿ ನಾವಿದನ್ನ ಈಗ ಹೆಚ್ಚು ಒತ್ತಿ ಕಲ್ಸೋದು ಬೇಡ, ಜಸ್ಟ್ ಮಿಕ್ಸ್ ಮಾಡಿಬಿಟ್ರೆ ನಮ್ಮ ಅವಲಕ್ಕಿ ರೆಡಿ. ಸೂಪರ್ ಆಗಿರುತ್ತೆ. ಈರುಳ್ಳಿ ಬೆಳ್ಳುಳ್ಳಿ ಏನು ನಮಗೆ ತಿಂದೇ ಇರುವಂತ ದಿನಗಳಲ್ಲಿ ಇದು, ಹಾಗೆ ಸಂಜೆ ಸ್ನ್ಯಾಕ್ಸ್ ಟೈಮ್ನಲ್ಲಿ ತುಂಬಾ ಒಳ್ಳೆ ಅಂತ ತಿಂಡಿ ಇದು. ಅವಲಕ್ಕಿ ಅಂದ್ರೆ ಒಂದು ಫಾಸ್ಟ್ ಫುಡ್ ಕಂಡ್ರಿ. ನಾವ್ ಏನ್ ಬೇಕಾದ್ರೆ ಹಾಕೊಂಡು ತಿನ್ಬೋದು. ಹಾಲು ಹಾಕೊಳ್ತೀವ, ಮೊಸರು ಹಾಕೊಳ್ತೀವ, ಸಕ್ಕರೆ ಹಾಕೊಳ್ತೀವ, ದಟ್ ಲೆಫ್ಟ್ ಅಸ್. ಎಂಜಾಯ್. ಅವಲಕ್ಕಿಯನ್ನ ಹಾಕೊಂಡು ಇದಕ್ಕೆ ಸಣ್ಣಗೆ ಈರುಳ್ಳಿಯನ್ನ ಹೆಚ್ಚಾಕಿದ್ರು ಕೂಡ ಬೆಸ್ಟ್ ಟೇಸ್ಟ್ ಇರುತ್ತೆ. ಎಸ್, ಅದರಲ್ಲಿ ಮೊಸರು ಇಟ್ಕೊಂಡು ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ. ಎಂಜಾಯ್ ಮಾಡಿ, ಮಾಡ್ಕೊಂಡು ಟೇಸ್ಟ್ ಮಾಡಿ.